ಹಾದಿಯನ್ನು ತಿಳಿಸಿ ಅವು ವರ್ಣ ಕ್ಷೇತ್ರದ ಉಪಾಧ್ಯಕ್ಷರು ಕೋಣೂರು, ಎಸ್ ಮಾಧವಸ್ವಾಮಿ ಉಪಾಧ್ಯಕ್ಷರು ಮಾರ್ಶೆಟ್ಟಳ್ಳಿ, ಶಿವರಾಜು ಉಪಾಧ್ಯಕ್ಷರು ಹುಣಸೂರು, ಮಧು ಉಪಾಧ್ಯಕ್ಷರು 16 ಗ್ರಾಮ. ವರ್ಣ ಕ್ಷೇತ್ರದ ಯುವ ಮೋರ್ಚಾ ಅಧ್ಯಕ್ಷರು ಮಹೇಶ್ ಅವರು ಇವತ್ತು ಅವರ ತಂಡನ ಪರಿಚಯ ಹಾಗೂ ಅವರ ನೇಮಕಾತಿ ಪತ್ರನ ಇಟ್ಕೊಂಡಿದ್ದಾರೆ. ಎಲ್ಲ ನನ್ನ ಯುವ ಮೋರ್ಚಾ ಮಿತ್ರರಿಗೊಂದು ಮನವಿ ಹಾಗೂ ಒಂದು ಸಂದೇಶನ ಹೇಳ್ತೀನಿ. ನಾನು ಕೂಡ ವರ್ಣ ಕ್ಷೇತ್ರದ ಯುವ ಮೋರ್ಚಾ ಅಧ್ಯಕ್ಷರಾಗಿ, ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾಗಿ ಹಾಗೂ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಇವತ್ತು ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿದ್ದೀನಿ. ವರ್ಣ ಕ್ಷೇತ್ರ ಅತ್ಯಂತ ಪ್ರಭಾರಿಯಾದಂಥ ಒಂದು ಕ್ಷೇತ್ರ. ಈಗ ನಾವು ಸೈನಿಕರಂತೆ ಹೋರಾಟ ಮಾಡಬೇಕು. ಈಗ ಚುನಾವಣೆ ನಡೀತಾ ಇದೆ, ಲೋಕಸಭಾ ಚುನಾವಣೆ. ನಾವು ಯಾವುದೇ ರೀತಿ ಅಪೇಕ್ಷೆ ಪಡೆದೆ ಪ್ರತಿಯೊಂದಕ್ಕೂ ನಮ್ಮ ಯುವ ಮೋರ್ಚಾ ತಂಡ ಅಂದರೆ ಯೂತ್ಸ್ನ ನಾವು ಹೊಸ ಮತದಾರರನ್ನ ನಾವು ನಮ್ಮ ಪಾರ್ಟಿಯ ಪರವಾಗಿ ಬೆಂಬಲಿಸಲು ಹಾಗೂ ನಮ್ಮ ಪಾರ್ಟಿಯ ಅಂದರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಂಥ ವಿಕಸಿತ ಭಾರತ 47ರ ಒಂದು ದೇಶ, ಮೊನ್ನೆ ನಾವು ಕೊಟ್ಟಂಥ ಮ್ಯಾನಿಫೆಸ್ಟೋ ಇರ್ಬೋದು, ಇಷ್ಟನ್ನೆಲ್ಲ ತಿಳಿಸಿ ಹೊಸ ಯುವ ಪ್ರತಿಭೆಗಳನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಕರ್ಕೊಂಬರೋದಿರ್ಬೋದು ಹಾಗೂ ಪೇರೆಂಟ್ ಮಾಡಿ ಅವರು ಕೊಟ್ಟಂಥ ಕೆಲಸಗಳು. ಈಗ ನಮ್ಮ ಕ್ಷೇತ್ರದಲ್ಲಿ ಸಭೆ ಸಮಾರಂಭಗಳು ನಡೀತಾ ಇರ್ತದೆ, ಆಗ ಅಲ್ಲಿ ನಾವು ಪ್ರಬಂಧಕರಾಗಿರ್ಬೇಕು. ಪ್ರತಿಯೊಂದು ನನಗೆ ವೇದಿಕೆನೇ ಬೇಕು ಅಂತ ದಯವಿಟ್ಟು ಯುವ ಮೋರ್ಚಾದವರು ಯಾವುದೇ ರೀತಿ ಅಪೇಕ್ಷೆ ಬಿಡಬೇಡಿ. ಪಕ್ಷನ ಕೆಳಮಟ್ಟದಿಂದ ನೀವು ಸಂಘಟನೆ ಮಾಡಿ, ಮುಂದೊಂದು ದಿನ ನೀವೇ ಪೇರೆಂಟ್ ಮಾಡಿ ಅಧ್ಯಕ್ಷ ಆಗ್ತೀರಿ. ಆ ಉದ್ದೇಶ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ಎರಡನೇದು, ಇವಾಗ ಲೋಕಸಭಾ ಚುನಾವಣೆ ನಡೀತಾ ಇದೆ. ನಮ್ಮ ಕೇಳಿ ವರ್ಣ ಕ್ಷೇತ್ರ ಮುಖ್ಯಮಂತ್ರಿ ಪ್ರತಿನಿಧಿಸುವಂಥ ಕ್ಷೇತ್ರ. ನಮ್ಮ ಬೂತಲ್ಲಿ ಮಿನಿಮಮ್ 65% ಓಟ್ನ ನಾವು ತಗೊಂಡ್ರೆ ಚುನಾವಣೆಯಲ್ಲಿ ನಾವು ಗೆಲ್ಬೋದು. ಎಲ್ಲರೂ CMಗೆ ಪ್ರತಿಷ್ಠೆ ಅಂತ ಇದ್ದಾರೆ, ಆದರೆ CM ಪ್ರತಿಷ್ಠೆ ಆಗಿಲ್ಲ. ಯುವ ಮೋರ್ಚಾ ಪ್ರತಿಷ್ಠೆಯಾಗಿ ತಗೊಂಡ್ರೆ 100% ನಾವು ವರ್ಣ ಕ್ಷೇತ್ರನ ಸಮಬಲ ಮಾಡಿ ಮುಂದಿನ ಲೋಕಸಭೆಯಲ್ಲಿ ಬಾಲರಾಜು ಅವ್ರನ್ನ ನಾವು ಗೆಲ್ಲಿಸ್ಕೊಡ್ಬೋದು. ದಯಮಾಡಿ ಯುವ ಮೋರ್ಚಾ ತಂಡ ಹೊಸದಾಗಿ ನೇಮಕಾಗಿದ್ದೀರಾ, ನಿಮ್ಮೆಲ್ಲರಿಗೂ ಶುಭವಾಗಲಿ. ನೋಡಿ ಸರ್, ಈ ಕಡೆ ನೋಡಿ ಸರ್, ಈ ಕಡೆ ನೋಡಿ ಎಲ್ಲ ಸರಿ. ಸಾಮ್ರಾಟ್ ಅವರಿಗೆ ಸ್ವಾಗತ ಹಾಗೂ ನಮ್ಮ ಯುವಕರ ತಂಡನ ಕಟ್ಟಿ 1 ಬೋರ್ಡ್ 10 ಯೂತ್ ಅಂತ ನಾವೆಲ್ಲ ಶಕ್ತಿಶಾಲಿಯಾಗಿ ಬೆಳ್ಕೊಂಡು ಮಾಡ್ಬೋದು. ದಯಮಾಡಿ ನೀವೆಲ್ಲ ಹೊಸ ಪದಾಧಿಕಾರಿಗಳಾಗಿದ್ದೀರಾ.